ಹಿರಿಯ ನಟ ಧರ್ಮೇಂದ್ರ ಇನ್ನಿಲ್ಲ. ಕೆಲ ದಿನದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಧರ್ಮೇಂದ್ರ ಅವರು ಆರೋಗ್ಯ ಸರಿ ಇಲ್ಲದೆ ಇದ್ದಂತಹ ಹಿನ್ನೆಲೆಯಲ್ಲಿ ಕಳೆದ ವಾರವೇ ಅವರ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಕೂಡ ಕೇಳಿಬಂದಿತ್ತು. ಸೂಪರ್ ಹಿಟ್ ಸಿನಿಮಾ ಶೋಲೆ ಸೇರಿ ಹಲವು ಚಿತ್ರಗಳಲ್ಲಿ ಅಭಿನಯವನ್ನ ಮಾಡಿದ್ದಾರೆ. 1960ರಲ್ಲಿ ದಿಲ್ ಬಿ ತೇರಾ ಹಮ್ ಬಿ ತೇರಾ ಚಿತ್ರದ ಮೂಲಕ ಅವರು ಪಾದಾರ್ಪಣೆಯನ್ನ ಮಾಡ್ತಾರೆ. 2012ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಅವರು ಭಾಜನರಾಗಿದ್ರು. ಧರ್ಮೇಂದ್ರ ನಿಧನಕ್ಕೆ ಭಾರತೀಯ ಚಿತ್ರರಂಗದ ಗಣ್ಯರು ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಬಾಲಿವುಡ್ ಎವರ್ಗ್ರೀನ್ ಸ್ಟಾರ್ ಆಗಿದ್ದಂತಹ ಧರ್ಮೇಂದ್ರ ತೀವ್ರ ಉಸಿರಾಟ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಧರ್ಮೇಂದ್ರ ಅವರು ವಿಲೆ ಪಾರ್ಲೆ ಸ್ಮಶಾನದಲ್ಲಿರುವಂತಹ ಧರ್ಮೇಂದ್ರ ಕುಟುಂಬ ಬಾಲಿವುಡ್ ಹಿರಿಯ ನಟ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. ಅವರನ್ನ ಕಳ್ಕೊಂಡು ಇದೀಗ ಚಿತ್ರರಂಗ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಾ ಇದೆ. ಬಾಲಿವುಡ್ನ ಹೀಮ್ಯಾನ್ ಅಂತಾನೆ ಹೇಳಿ ಪ್ರಸಿದ್ಧಿಯಾಗಿದ್ದಂತಹ ಧರ್ಮೇಂದ್ರ ಅವರು ದೀರ್ಘ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಬಾಲಿವುಡ್ನ ಹಿರಿಯ ನಟ ಎವರ್ಗ್ರೀನ್ ಸ್ಟಾರ್ ಆಕ್ಷನ್ ಕಿಂಗ್ ಧರ್ಮೇಂದ್ರ ಅವರು 89ನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ. ಇದೇ ಡಿಸೆಂಬರ್ 8ರಂದು ಅವರು 90ನೇ ವಸಂತಕ್ಕೆ ಕಾಲಿಡಬೇಕಾಗಿತ್ತು. ಕಳೆದ ಕೆಲವು ತಿಂಗಳಿನಿಂದಲೂ ಕೂಡ ದೀರ್ಘ ಉಸಿರಾಟ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಧರ್ಮೇಂದ್ರ ಅವರು ಇವತ್ತು ಮುಂಬೈನ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೆಲ ದಿನಗಳ ಹಿಂದೆ ಉಸಿರಾಟ ತೊಂದರೆಯಿಂದ ಬಳಲ್ತಾ ಇದ್ರು ಧರ್ಮೇಂದ್ರ ಅವರನ್ನ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿತ್ತು. ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಂತೆ ಅನೇಕ ಬಾಲಿವುಡ್ ತಾರೆಯರು ಕೂಡ ಅವರನ್ನ ಭೇಟಿ ಮಾಡೋದಕ್ಕೆ ಆಸ್ಪತ್ರೆಗೆ ಧಾವಿಸಿದ್ರು ಕೂಡ ಹೌದು. ಸಲ್ಮಾನ್ ಖಾನ್, ಶಾರುಖ್ ಖಾನ್, ಗೋವಿಂದ, ರಿತೇಶ್ ದೇಶ್ಮುಖ್, ಜೆನಿಲಿಯಾ ದೇಶ್ಮುಖ್, ಅಮಿಷಾ ಪಟೇಲ್ ಸೇರಿದಂತೆ ಸಾಕಷ್ಟು ಸ್ಟಾರ್ ನಟ ನಟಿಯರು ಕೂಡ ಮುಂಬೈ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ಭೇಟಿ ನೀಡಿ ಧರ್ಮೇಂದ್ರ ಅವರ ಆರೋಗ್ಯವನ್ನ ಕೂಡ ವಿಚಾರಿಸಿದ್ರು. ನೋಡಿ, ಧರ್ಮೇಂದ್ರ ಅವರ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಕಂಡು ಬಂದಿತ್ತು. ಅವರನ್ನ ಮನೆಯಲ್ಲೇ ಇರಿಸಿಕೊಂಡು ಮನೆಯಲ್ಲೇ ನೋಡ್ಕೊಳ್ಳಲಾಗ್ತಾ ಇತ್ತು. ವಯೋಸಹಜ ಕಾಯಿಲೆಯಿಂದ ಇಹಲೋಕವನ್ನ ತ್ಯಜಿಸಿದ್ದಾರೆ ಲೆಜೆಂಡ್. ವಿಲೆ ಪಾರ್ಲೆ ಸ್ಮಶಾನದಲ್ಲಿ ಇದೀಗ ಅವರ ಕುಟುಂಬಸ್ಥರಿದ್ದಾರೆ. ಅಲ್ಲಿ ಒಂದಷ್ಟು ತಯಾರಿಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ವಯೋಸಹಜ ನಿಧನ ಆಗಿರುವಂತಹ ಹಿನ್ನೆಲೆಯಲ್ಲಿ ವಯಸ್ಸಾಗಿರುವಂತಹ ಹಿನ್ನೆಲೆಯಲ್ಲಿ ಬೇಗ ಈ ಒಂದು ಕಾರ್ಯವನ್ನ ಮುಗಿಸ್ಬೇಕು ಅನ್ನುವಂತಹ ಧಾವಂತದಲ್ಲಿ ಕುಟುಂಬದವರು ಕೂಡ ಇದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಹಲವು ಚಿತ್ರಗಳಲ್ಲಿ ಅಭಿನಯವನ್ನ ಮಾಡಿ ಸೈ ಅಂತ ಅನಿಸ್ಕೊಂಡಿದ್ದಂತಹ ನಾಯಕ ಇದೀಗ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಇದೀಗ ಇಹಲೋಕವನ್ನು ತ್ಯಜಿಸಿದ್ದಾರೆ. 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದಂತಹ ನಟ, ಬಾಲಿವುಡ್ ಹೀಮ್ಯಾನ್ ಅಂತಾನೆ ಅವರು ಫೇಮಸ್ ಆಗಿದ್ರು. ಈಗ ನೋಡಿ, ಮನೆಯಲ್ಲೇ ಚಿಕಿತ್ಸೆಯನ್ನ ಮುಂದುವರಿಸೋದಕ್ಕೆ ಅಂತ ಹೇಳಿ ಕುಟುಂಬಸ್ಥರು ನಿರ್ಧಾರ ಮಾಡಿದ್ರು. ಧರ್ಮೇಂದ್ರ ಅವರ ಕಿರಿಯ ಮಗ ನಟ ಬಾಬಿ ಡಿಯೋಲ್ ಇತ್ತೀಚೆಗೆ ನೀಡಿದ ಒಂದಷ್ಟು ಸಂದರ್ಶನವೊಂದರಲ್ಲಿ ಅವ್ರ ಬಗ್ಗೆ ಕೂಡ ಮಾತನಾಡಿದ್ರು, ನಾವು ಕೂಡ ಗಮನಿಸಿದ್ದೇವೆ. 2012ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದರು. ನೋಡಿ, ಬಾಲಿವುಡ್ ಎವರ್ಗ್ರೀನ್ ಸ್ಟಾರ್ ಆಗಿದ್ದಂತಹ ಧರ್ಮೇಂದ್ರ ಅವರು ವಿಧಿವಶರಾಗಿದ್ದಾರೆ. ಸೂಪರ್ ಹಿಟ್ ಸಿನಿಮಾ ಶೋಲೆ ಸಿನಿಮಾವನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಆ ಸಂದರ್ಭದಲ್ಲಿ ಅದು ಇಲ್ಲೇ ಆಗಿತ್ತು, ರಾಮನಗರದಲ್ಲಿ ಶೂಟಿಂಗ್ ಕೂಡ ಆಗಿತ್ತು. ಒಂದು ಸಾಂಗ್ ಎಲ್ರಿಗೂ ಕೂಡ ನೆನಪಿದೆ, ಏ ದೋಸ್ತಿ ಅಮ್ನಹಿ ಜೋಡಂಗೆ ಅನ್ನುವಂತಹ ಸಾಂಗ್ ಪ್ರತಿಯೊಬ್ಬರಿಗೂ ಕೂಡ ನೆನಪಿರುತ್ತೆ. ಆ ಮೂಲಕ ಅವರು ಈ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಂತಹ ಸಂದರ್ಭದಲ್ಲಿ ಬಹಳ ಬೇಗನೆ ಅವರು ಫೇಮಸ್ ಆದರು ಅಂತಲೇ ಹೇಳಬಹುದು. ಆ ರೀತಿಯಾದಂತಹ ಸೌಂದರ್ಯ, ದೇಹ ಎಲ್ಲವೂ ಕೂಡ ಇತ್ತು. ಹೈಟು, ಅವರ ಪರ್ಫಾರ್ಮೆನ್ಸ್ ಎಲ್ಲವೂ ಕೂಡ ನಾವು ನೋಡಿದ್ದೀವಿ. 300ಕ್ಕೂ ಹೆಚ್ಚು ಚಿತ್ರದಲ್ಲಿ ಅವರು ನಟನೆ ಮಾಡಿದ್ದಾರೆ. ಅಮಿತಾಬ್ ಬಚ್ಚನ್ ಜೊತೆ ಕೂಡ ಅವರು ಅಭಿನಯಿಸಿದ್ದಾರೆ. 2012ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಂಥವರು ಇದೀಗ ನಿಜಕ್ಕೂ ತುಂಬಲಾರದ ನಷ್ಟ. ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಧರ್ಮೇಂದ್ರ